ನೋಡಿ, ವಿನಯ್ ಕುಲಕರ್ಣಿ ಕೇಸ್ ವಿಚಾರಣೆ ಹಿನ್ನೆಲೆ ವಿನಯ್ ಕುಲಕರ್ಣಿ ಬೆಂಬಲಿಗರು ಕೋರ್ಟ್ ಬಳಿ ಸೇರುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಸೆಷನ್ಸ್ ಕೋರ್ಟ್ ಮುಂದೆ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ವಿನಯ್ ಕುಲಕರ್ಣಿ ಆಪ್ತರು ಅಥವಾ ಬೆಂಬಲಿಗರು ಅಲ್ಲಿಗೆ ಧಾವಿಸಬಹುದು. ಮುಂದೆ ಕಂಟ್ರೋಲ್ ಮಾಡೋದು ಕಷ್ಟ ಆಗಬಹುದು. ಡಿಸಿಷನ್ ಏನ್ ಬೇಕಾದ್ರೂ ಬರಬಹುದು. ಕೋರ್ಟ್ನಿಂದ ಹೀಗೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ಥಳದಲ್ಲಿ ಅಂದರೆ ಕೋರ್ಟ್ನ ಆವರಣದ ಸ್ಥಳದಲ್ಲಿ KSRP ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು. ಒಂದು ವೇಳೆ ತೀರ್ಪು ಏನಾದರೂ ದೋಷಿ ಅಂತ ಬಂದಲ್ಲಿ ಅವರ ಬೆಂಬಲಿಗರಿಗೆ ಅಪಾರ ನೋವಾಗಬಹುದು. ಹಾಗಾಗಿ ಜನದಟ್ಟಣೆ ಉಂಟಾಗಬಹುದು, ಜನ ಸೇರುವಂತಹ ಚಾನ್ಸಸ್ ಇರ್ಬೋದು. ಹೀಗಾಗಿ ಎಚ್ಚರಿಕೆಯನ್ನು ವಹಿಸಲಾಗಿದೆ. ನೋಡಿ, ವಿನಯ್ ಕುಲಕರ್ಣಿ ಕೇಸ್ ಇವತ್ತು ಮಹತ್ವದ ತೀರ್ಪು ಬರುವಂಥ ಸಾಧ್ಯತೆಗಳಿದೆ. ಫೈನಲ್ ಡಿಸಿಷನ್ನು ಕೂಡ ಬರಬಹುದು. ಹಾಗಾಗಿ ಡೇಟ್ ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆಯೊಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ನಾವು ತೆಗಿಬಾಗಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡ್ರಿ ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು ಈವ್ನಿಂಗ್ ಮಾತಾಡ್ತೀನಿ. ಚಾರ್ಜ್ ಶೀಟಲ್ಲಿ ಏನು ಚಾರ್ಜ್ ಶೀಟು? ಚಾರ್ಜ್ ಶೀಟಲ್ಲಿ ತಾವು ಕೊಲೆ ಆರೋಪಿಗಳ ಜೊತೆ ಸಭೆ ನಡೆಸಿದ್ರೆ ಈಗ ಅದೆಲ್ಲ ನೋಡಲಿ, ತೀರ್ಪಿದ್ದಂಥ ಟೈಮ್ನಾಗ ಇವನ್ನೆಲ್ಲ ಕ್ವಶನ್ ಕೇಳುವಂಥದ್ದು ಏನೈತಿ. ಆಮೇಲೆ ನ್ಯಾಯ ಅದ್ರ ವಿರುದ್ಧ ನಾವು ಮಾತಾಡೋಕ್ಕಾಗತ್ತೆ ಏನಾದರೂ? ನಾನು ಯಾವುದೂ ಮಾತಾಡೋಕ್ಕಾಗಲ್ಲ. ತೀರ್ಪು ಬರ್ತದೆ, ತೀರ್ಪು ಬಂದ ನಂತರ ಮಾತಾಡ್ತೀನಿ. ಕುಲಕರ್ಣಿ ಸದ್ಯಕ್ಕೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ಇವತ್ತು ತೀರ್ಪು ಬರುತ್ತೆ ಅಂತ ಹೇಳಿ. ಏನು ತೀರ್ಪು ಬರಬಹುದು ಅಂತ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾವುದೇ ಪ್ರಶ್ನೆಗೆ ಉತ್ತರ ಕೊಡೋಕ್ಕೂ ಆಗಲ್ಲ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನುವಂಥ ರೀತಿಯಲ್ಲಿ ತೀರ್ಪೇನು ಬರುತ್ತೆ ನೋಡೋಣ ಅನ್ನುವಂಥಷ್ಟರ ಮಟ್ಟಿಗೆ ಭಾರಿನೇ ಕಾನ್ಫಿಡೆನ್ಸ್ ಆಗಿದ್ದಾರೆ ಸದ್ಯಕ್ಕೆ ವಿನಯ್ ಕುಲಕರ್ಣಿಯನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ. ಈಗಾಗಲೇ ಕೋರ್ಟ್ನತ್ತ ಧಾವಿಸಿದ್ದಾರೆ, ಆಗಮಿಸಿದ್ದಾರೆ. ಕೋರ್ಟ್ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ. ಒಂದಷ್ಟು ನಂಬಿಕೆಯ ವಿಶ್ವಾಸದಿಂದ ತಮ್ಮ ಪರವಾಗಿ ಬರಬಹುದಾ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಏನಾದರೂ ಇದ್ದಾರಾ ಗೊತ್ತಿಲ್ಲ. ನೋಡಿ, ಒಂದು ಕಡೆ ಹಲಸೂರು ಗೇಟ್ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋರ್ಟ್ ಮುಂದೆ KSRP ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು. ಯಾವ ರೀತಿಯಾಗಿ ತೀರ್ಪು ಬರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಸಹಜವಾಗಿ ಇಲ್ಲಿ ವಹಿಸಲಾಗಿದೆ. ಹಲಸೂರು ಗೇಟ್ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನೋಡ್ಬೋದು, ಅವರ ಆಪ್ತರ ಜೊತೆಗೆ ವಿನಯ್ ಕುಲಕರ್ಣಿ ಕೋರ್ಟ್ಗೆ ಬಂದಿದ್ದಾರೆ.